ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಪುದೀನ ಚಟ್ನಿ. ದೊಡ್ಡ 2 ಈರುಳ್ಳಿ ಕಟ್ ಮಾಡಿದ್ದು, ಸ್ವಲ್ಪ ಪುದೀನ ಸೊಪ್ಪು, 3 ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಒಂದು ಸಣ್ಣ ಬಟ್ಲದ್ಲೆ 1 ಬಟ್ಲು ಶೇಂಗಾ ಬೀಜ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು, ಕಡಾಯಿ ಬಿಸಿ ಆದಮೇಲೆ ಶೇಂಗಾನ ಹಾಕ್ಕೋತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು 1 ನಿಮಿಷ ಹುರ್ಕೋಬೇಕು. ಇವಾಗ ಹುರ್ಕೊಂಡು ಒಂದು ತಟ್ಟೆಗೆ ತಗೋತಾ ಇದ್ದೀನಿ. ಗ್ಯಾಸು ಮೀಡಿಯಮ್ ಫ್ಲೇಮ್ ಇರಲಿ. ಇವಾಗ ಅದೇ ಕಡಾಯಿಗೆ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಹವಿಜನ ಹಾಕ್ಕೊಂಡು ಹುರ್ಕೊಂಡು ತಕ್ಕೋಬೇಕು. ಆಮೇಲೆ ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ತೊಳೆದಿಟ್ಕೊಂಡಿರೋದು ಪುದೀನ ಸೊಪ್ಪು 1 ದೊಡ್ಡ ಬಟ್ಲದಷ್ಟು. ಇವಾಗ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಹುರಿಬೇಕು ಅದನ್ನು. ಅದು ಪುದೀನದ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗುತ್ತಾನ 1 ನಿಮಿಷ ಹುರ್ಕೊಳ್ರಿ, ಚೆನ್ನಾಗಿ ಕಾಯಿಸ್ಕೊಂಡು. ಇವಾಗ ನೋಡಿ, ಇದು ಹುರಿದಾಯ್ತಲ್ಲ, ಅದನ್ನು ತಟ್ಟೆಗೆ ತಗೋತಾ ಇದ್ದೀನಿ. ಇವಾಗ ಮತ್ತೆ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ, ದೊಡ್ಡ ದೊಡ್ಡ ಪೀಸಾಗಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ 1 ನಿಮಿಷ ಹುರ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ಥರ ಈರುಳ್ಳಿ ಹುರಿದಾಯ್ತಲ್ಲ, ಈಗ ಅದನ್ನು ಅದೇ ತಟ್ಟೆಗೆ ತಗೋಬೇಕು. ಆಮೇಲೆ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಹಸಿಮೆಣಸಿನ್ಕಾಯಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಹಸಿಕಾಯಿಗೆ ಸ್ವಲ್ಪ ಎಣ್ಣೆ ಈಗ ಹಾಕ್ಕೊಂಡು ಹುರಿಯೋದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು. ಇವಾಗ ಎಲ್ಲನೂ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅದೇ ತಟ್ಟೆಗೆ ತಗೊಳ್ರಿ. ಇವಾಗ ಅದು ತಣ್ಣಗಾಗಬೇಕು. ಒಂದು 5 ನಿಮಿಷ ಬಿಡ್ರಿ ತಣ್ಣಗಾಗೋದಕ್ಕೆ. ಈಗ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರಿದ ಶೇಂಗಾ ಬೀಜ ಮತ್ತು ಹವಿಜ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ನೋಡಿ, ಈ ಥರ ಆಯಿತು. ಇವಾಗ ಅದಕ್ಕೆ ಉಳಿದಿದ್ದು ಎಲ್ಲನೂ ಹುರಿದಿದ್ದು ಮಿಕ್ಸ್ ಮಾಡ್ಕೋಬೇಕು. ಇದು ರೊಟ್ಟಿ, ಚಪಾತಿ, ಅನ್ನ, ಪೂರಿ ಮತ್ತು ಆಲೂ ಪರೋಟ, ಇದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಮತ್ತು 1 ಇಂಚಿನಷ್ಟು ಶುಂಠಿನ ತೊಳೆದು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಗ್ರೈಂಡ್ ಈ ಥರ ಆಯ್ತು ನೋಡ್ರಿ. ಇದಕ್ಕೆ ಒಗ್ಗರಣೆ ಏನು ಹಾಕೋದು ಬೇಡ್ರಿ, ಇಷ್ಟೇ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ಚಟ್ನಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ ಪುದೀನ ಚಟ್ನಿ. ಒಂದ್ಸರಿ ಈ ಥರ ನೀವು ಮಾಡ್ಕೊಂಡು ನೋಡಿ, ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನೋಡಿ, ಇದು ರೆಡಿ ಆಯಿತು, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.